ಆಹಾ 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 ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಶಿಲ್ಪಚರು. ಸೊ ಇವತ್ತು ಶಿವಮೊಗ್ಗ ಬಂದಿದ್ದೆ ನಾನು. ಏನೇನು ತೊಗೊಳ್ತೀನಿ ಅಂತ ಹೇಳ್ತೀನಿ ಬನ್ನಿ. ಹಾಗೆಯೇ ಇಲ್ಲಿ ನಾನು ಯಾವಾಗಲೂ ಹೋಗೋವಂಥ ಶಾಪ್ ಇದು. ಸೊ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಐಟಮು ಸಿಗುತ್ತೆ, ಕಿಚನ್ಗೆ ಬೇಕಾಗಿರೋಂಥ ಎಲ್ಲ ಐಟಮು ಸಿಗುತ್ತೆ. ಸೊ ತೋರಿಸ್ತೀನಿ ಬನ್ನಿ, ಹಾಗೆಯೇ ಒಂದೊಂದೇ. ಸೊ ಸೆರಾಮಿಕ್ ಐಟಮ್ಗಳು ತುಂಬ ಸಿಗುತ್ತೆ. ಹಾಗೆಯೇ ನೋಡಿ, ಟೀ ಗ್ಲಾಸ್ಗಳು ಎಷ್ಟು ಥರ ಇದೆ ನೋಡಿ, ಎಷ್ಟು ವೆರೈಟಿ ಇದೆ ಅಂಥೇಳಿ. ಮತ್ತು ಎಲ್ಲ ವುಡ್ ಐಟಮ್ಗಳು, ಸ್ಪೂನಿಂದ ಹಿಡಿದು ಪ್ಲೇಟಿಂದ ಹಿಡಿದು ಎಲ್ಲ ಸಿಗುತ್ತೆ. ಮತ್ತು ಪ್ಲಾಸ್ಟಿಕ್ ಐಟಮ್ಗಳು ಅದು ಸಿಗುತ್ತೆ, ಫೈಬರ್ ಸಿಗುತ್ತೆ. ಸೊ ಜ್ಯೂಸ್ ಗ್ಲಾಸ್ಗಳಂತೂ ಹೇಳಂಗೆ ಇಲ್ಲ, ಅಷ್ಟು ಥರ ವೆರೈಟಿ ತುಂಬ ಚೆನ್ನಾಗಿದೆ. ಮತ್ತು ಲಕ್ಷ್ಮಿಗೆ ಹಿಡಿದಂಥ ಡಿಸೈನು ವೆರೈಟಿ ಹಾರಗಳಾಗಿರ್ಬೋದು, ಪ್ರತಿಯೊಂದು ಎಲ್ಲ ನಿಮಗೆ ಅಡುಗೆ ಐಟಮ್ಗೆ ಏನೇನು ಬೇಕೋ ಎಲ್ಲ ಇದೆ. ಇದು ಇದರ ಶಾಪ್ ನೇಮ್ ಬಂದು ಗ್ಲಾಸ್ ಗಿಫ್ಟ್ ಸೆಂಟರ್ ಅಂತೇಳಿ. ಸೊ ತುಂಬ ಚೆನ್ನಾಗಿದೆ ನೋಡಿ. ಯಾವ್ಯಾವ ಥರ ಇದೆ ಅಂತ ತೋರಿಸ್ತೀನಿ ಒಂದೊಂದೇ. ನಾನೇನು ತೊಗೊಂಡೆ ಹೋಗ್ಬಿಟ್ಟು ನಾನೇನೇನು ತೊಗೊಂಡೆ ಅಂತೇಳಿ ನಿಮಗೆ ಒಂದೊಂದೇ ಹೇಳ್ತಾ ಬರ್ತೀನಿ. ಸೊ ನೋಡಿ, ಶಾಪ್ನ ನಿಮಗೆ ಬೇಕಿದ್ರೆ ವಿಸಿಟ್ ಮಾಡಿ, ಶಿವಮೊಗ್ಗದಲ್ಲಿದೆ ಇದು ಅಂತ ಹೇಳಿ ಒಮ್ಮೆ ನಾನು ವಿಡಿಯೋ ಮಾಡೋಣ ಅಂಥೇಳಿ ಸೊ ವಿಡಿಯೋ ಮಾಡ್ತಿದ್ದೆ ನಾನು. ಎಲ್ಲ ಐಟಮ್ ಎನಿವನ್, ಆಮೇಲೆ ಚೀಪಾಗೂ ಸಹ ಸಿಗುತ್ತೆ. 6 ಗ್ಲಾಸ್ ಬಂದು ಟೀ ಕಪ್ಸ್ಗಳು, ಆಮೇಲೆ ಎಲ್ಲ ಕಪ್ಸ್ಗಳು ಅಷ್ಟೇ 100 ರುಪೀಸ್ಗೆ 6 ಗ್ಲಾಸ್ ಬರುತ್ತೆ. ಜ್ಯೂಸರ್ ಗ್ಲಾಸು ಅಷ್ಟೇ, ಅಷ್ಟು ಬರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಬಂದೆ ನಾನು. ಇನ್ನೊಂದು ಇಲ್ಲಿ ಏನಂದರೆ ಲಕ್ಷ್ಮಿಗೆ ಬೇಕಾಗಿರೋಂಥ ಬೇರುಗಳಾಗಿರ್ಬೋದು, ಲವಂಚ ಬೇರು ಅಂತಾರೆ ಅದು, ಮತ್ತು ಗೋಮತಿ ಚಕ್ರ, ಈ ಥರ ಎಲ್ಲ ಬೇಕಾಗಿತ್ತು ನನಗೆ ಪೂಜೆಗೆ ಅಂತೇಳಿ. ಸೊ ಜಾವತ್ ಪೌಡರು, ಸೊ ಇದೆಲ್ಲ ಬೇಕಾಗಿತ್ತು. ಆದರೂ ನೆಕ್ಸ್ಟು ಒಂದು 3-4 ಅಂಗಡಿ ಬಿಟ್ಟು ಅದು ಅಂಗಡಿ ಸಿಗುತ್ತೆ ಆ ಶಾಪಲ್ಲಿ. ನಿಯರ್ ಅಂತವರು ಬಂದು ತೊಗೋಬೋದು. ಶಾಪಿಂಗ್ ಎಲ್ಲ ಮುಗೀತು. ಮತ್ತು ಮಧ್ಯಾಹ್ನ ನಾವು ಊಟ ಮಾಡೋಣ ಅಂತ ಬಂದ್ವಿ, ನಾನು ನನ್ನ ಮಗ. ಸೊ ಒಂದು ಮಸಾಲೆ ದೋಸೆ ಬೇಕು ಅಂದ. ಸೊ ನಾನು ಪಾಪು ಮಸಾಲೆ ದೋಸೆ ತಿಂದ್ಬಿಟ್ಟು ಸಂಜೆ ಆಯಿತು, ಮನೆಗೆ ಬಂದ್ವಿ ನಾವು. ಅಲ್ಲೇ 6 ಗಂಟೆ ಆಗಿತ್ತು. ಸೊ ಏನಂತ ತೊಗೊಂಡೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಕಾಫಿ ಕಪ್ಗಳೆಲ್ಲ ಇದು ನನಗೆ ಈ ಕಲರ್, ಈ ಡಿಸೈನ್ ಇಷ್ಟ ಆಯಿತು. ಸೊ 6 ಇದು 100 ರುಪೀಸ್ಗೆ 6 ಬರುತ್ತೆ ಇದು. ಮತ್ತು ಇದು ಟೀ ಗ್ಲಾಸೇ. ನನಗೆ ಈ ಥರ ಬೇಕಿತ್ತು 2. ಸೊ ಹೋಟೆಲೆಲ್ಲ ಕುಡಿತಾರೆ ನೋಡಿ, ನನಗೆ ಯಾಕೋ ಈ ಥರ ಕಾಫಿ ಕುಡಿಬೇಕು, ಅದರಲ್ಲೂ ಕಾಫಿ ಕುಡಿಯೋಕ್ಕೆ ಇಷ್ಟ ಆಯಿತು. ಹಾಗಾಗಿ ನಾನು ಆ ಥರನ 2 ಬೇಕು ಅಂತೇಳಿ 2 ತೊಗೊಂಡೆ ನಾನು. ಮತ್ತು ಬೌಲ್ಗಳು, ಜಾಮೂನು ಹಾಕೋಂಥ ಬೌಲ್ಗಳು. ಸೊ ನನ್ನ ಹತ್ರ ಇದು ತುಂಬಾ ಇತ್ತು. ಮತ್ತು ಅದು ಬೇಕು, ಡಿಸೈನ್ ಚೆನ್ನಾಗಿದೆ ಅಂತ ತೊಗೊಂಡೆ. ಇದೊಂದು ಪ್ಲೇಟ್ ಅದಕ್ಕೆ ಇಡೋಕ್ಕೆ ಅಂತೇಳಿ ಅದೊಂದು ಪ್ಲೇಟ್, ಸಿಂಗಲ್ ಪ್ಲೇಟ್ ತೊಗೊಂಡೆ ನಾನು. ಜಾಮೂನ್ ಬೌಲ್ಗಳು ಅಂತಂದರೆ ಅದು ಅಷ್ಟೇ 100 ರುಪೀಸ್ಗೆ 6 ಸಿಗುತ್ತೆ ನಿಮಗೆ. ಸೊ ಆ ಕಡೆ ಒಂದು ಸ್ಪೂನ್ ಇಟ್ಟಿದ್ದೀನಲ್ಲ, ಅದು ಅಷ್ಟೇ. ಅದು ಮೇ ಬಿ 2 ಗ್ಲಾಸು ಒಂದು ಸ್ಪೂನ್ ಸೇರಿ 100 ರುಪೀಸ್ ಹಾಕಿದ್ರು ಅನ್ಸುತ್ತೆ ನನಗೆ. ಆ ಕಡೆ ಒಂದೊಂದು ಇಟ್ಟಿದ್ದೀನಲ್ಲ, ಅದು 50 ರುಪೀಸ್ಗೆ 10 ಏನೋ ಬರುತ್ತೆ. ಅದು 10 ಬರುತ್ತೆ, ಅದು 15 ರುಪೀಸ್ಗೆ. ಅವೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್, ಅಂದರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಏನು ಕ್ವಾಲಿಟಿ ಬಗ್ಗೆ ಇದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ತುಂಬ ಅಂದರೆ ತುಂಬ. ಇದು ಅಷ್ಟೇ, ಕೆಳಗೆ ಬಿದ್ದರೆ ಹೊಡೆಯೋ ಅಂಥ ಇದಿಲ್ಲ, ಚೆನ್ನಾಗಿದ್ದಾವೆ. ನನಗೆ ಯಾಕೋ ಇವಾಗ ಟೀ ಗ್ಲಾಸ್ಗಳು ಅವೆಲ್ಲ ಗ್ಲಾಸಲ್ಲಿ ಬೇಕಿತ್ತು ಅಂತ ಅನ್ನಿಸ್ತು, ಇಷ್ಟ ಆಯಿತು. ಹಾಗಾಗಿ ಹೋಗಿ ತೊಗೊಂಬಂದೆ ಅದನ್ನು. ಯಾವಾಗಲೂ ನಾನು ಆ ಶಾಪ್ಗೆ ಹೋಗೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ತೋರಿಸ್ತೀನಲ್ಲ ಜ್ಯೂಸರ್ ಗ್ಲಾಸ್ಗಳೆಲ್ಲ ಫೈಬರ್ದು 6 ತೊಗೊಂಡೆ. ಮತ್ತು ಇದು 3 ತೊಗೊಂಡೆ ನಾನು. ಈ ಗ್ಲಾಸು ಇದು ಮಾಮೂಲಿ ಪ್ಯೂರ್ ಗ್ಲಾಸ್ ಇದು. ಸೊ ಅದನ್ನು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ನನಗೆ ದೇವ್ರ ಮನೆಗೆ ಬೇಕಿತ್ತು, ದೇವ್ರ ಮನೇಲಿ ನೀರಿಟ್ಟು ನಿಂಬೆಹಣ್ಣು ಎಲ್ಲ ಹಾಕ್ತಾರಲ್ಲ, ಸೊ ಅದಕ್ಕೆ ಬೇಕಿತ್ತು ಅಂತೇಳಿ ಅದು 3 ಎಕ್ಸ್ಟ್ರಾ ತೊಗೊಂಡೆ ನಾನು. ಸೊ ನಮ್ಮ ಪಾಪ ತೋರಿಸ್ತೀನಲ್ಲ, ಅದು ಪ್ಲಾಸ್ಟಿಕ್ ಫೈಬರ್ದದು, ಕೆಳಗಡೆ ಬಿದ್ದರೂ ಏನೂ ಆಗೋಲ್ಲ, ಹೆಸ್ರೂ ಏನೂ ಆಗೋಲ್ಲ. ಸೊ ಚಿಕ್ಕ ಮಕ್ಕಳು ಕುಡಿಬೇಕಾದ್ರೆ ಎಲ್ಲ ಕೆಳಗಡೆ ಬೀಳಿಸ್ತಿರ್ತಾರೆ. ಸೊ ಹಾಗಾಗಿ ಇರಲಿ ಅದನ್ನೇ ಅಂತೇಳಿ ಅದನ್ನೊಂದು 6 ಪೀಸ್ ತೊಗೊಂಡೆ. ಅದು 250 300 ಹಾಕಿದ್ರು 6 ಪೀಸ್ಗೆ. ಅದು ತುಂಬ ಕ್ವಾಲಿಟಿ ಇದೆ. ಇದು ಇವಾಗ ತೋರಿಸ್ತೀನಲ್ಲ, ಇದು ಒಂದು ಬಾಟಲ್ ಬಂದುಬಿಟ್ಟು 100 ರುಪೀಸ್ ಒಂದು 170 ಏನೋ ಇದೆ ಅದರಲ್ಲಿ MRP. ಸೊ ಅವರು 120 ಕೊಡೋಲ್ಲ ಅಂತ ಹೇಳಿದರು. ನಾನು 3 ಪೀಸು ಏನೋ 4 ಪೀಸ್ ಏನೋ ತೊಗೊಂಡೆ ಅವರು. ಹಾಗಾಗಿ 100 ರುಪೀಸ್ಗೆ ಒಂದು ಹಾಕ್ಕೊಟ್ರು. ಈ ಫೈಬರ್ ಪ್ಲೇಟ್ ಇದೆಯಲ್ಲ,
ಪಿಂಕ್ ರೆಡ್ ಕಲರ ತೋರಿಸ್ತೀನಲ್ಲ ಅದು ಏನಕ್ಕಪ್ಪ ಅಂತಂದರೆ ನಮ್ಮನೇಲಿ ಮೊದಲೇ ಕೆಲಸ ಮಾಡೋಕ್ಕೆ ಜಾಸ್ತಿ ಜನ ಬರ್ತಿರ್ತಾರೆ. ಸೊ 10 to 15 ಮೆಂಬರ್ ಬರ್ತಿರ್ತಾರೆ. ಸೊ ಹಾಗಾಗಿ ಸ್ಟೀಲ್ ತಟ್ಟೆಗಳೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಸೊ ಫೈಬರ್ ಇರಲಿ ಸೊ ವೆಯ್ಟ್ಲೆಸ್ ಆಗಿರುತ್ತೆ ಅಂಥೇಳಿ ಸೊ ಅದೊಂದು 6 ಪೀಸ್ ತೊಗೊಂಡೆ. ಅದನ್ನು 300ಗೆ ಹಾಕಿದ್ದಾರೆ 6 ಪೀಸು. ಸೊ ಯಾವ್ಯಾವ್ದು ಕಾಸ್ಟು ಜಾಸ್ತಿ ಇದೆ ಅಂತ ಹೇಳಿ ನನಗೆ ಸೊ ನಮಗೂ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಅಷ್ಟೆಲ್ಲ ತೊಗೊಂಡೆ ನಾನು. ಮತ್ತು ಈ ಬ್ಯಾಂಗಲ್ಗಳು ನನಗೆ ಇದು 100 to 120ಗೆ 1 ಡಜನ್ ಇದು. ಸೊ ಅದನ್ನು 3 ಸೆಟ್ ತೊಗೊಂಡೆ ನಾನು. ಸ್ಯಾರಿ ಕಲರ್ ಬೇಕು ಅಂಥೇಳಿ. ಸೊ ಚೆನ್ನಾಗಿದೆ, ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದೆಲ್ಲ ತೊಗೊಳ್ತಾ ಇದ್ದೆ. ಮತ್ತು ಇನ್ನೊಂದು ಕಲರ್ ತೋರಿಸ್ತೀನಿ ನೋಡಿ, ಸ್ಕೈ ಬ್ಲೂ ಕಲರ್. ಇದು ನನ್ನ ಫೇವ್ರೇಟ್ ಕಲರ್ ಇದು. ಹಾಗಾಗಿ ಇದು ಬೇಕೇ ಬೇಕಿತ್ತು. ಇದೊಂದು 2 ಡಜನ್ ತಗೊಂಡೆ ನಾನು, ಚೆನ್ನಾಗಿದೆ ಅಂಥೇಳಿ. ಸೊ ಲಕ್ಷ್ಮಿಗೆಲ್ಲ ಏರ್ಸೋಕ್ಕೆ ನಂಗೆ ಗ್ರೀನ್ ಕಲರ್ ಬಳೆ ಇತ್ತು. ಸೊ ಹಾಗಾಗಿ ನನಗೆ ಬೇಕಿತ್ತು ಇದು ಸಪ್ರೇಟಾಗಿ ಅಂಥೇಳಿ ಅದನ್ನು ತಗೊಂಡೆ. ಇದು ಟಾಪು ರೆಡ್ ಕಲರ್ ಟಾಪ್ ಇದು ನಂದು. ಸೊ ಒಂದು ಇರಲಿ ಅಂಥೇಳಿ ಹೋಗಿದ್ನಲ್ಲ, ಒಂದು ತೊಗೊಂಬರೋಣ ಅಂಥೇಳಿ ಅದು ತೊಗೊಂಡೆ. ಇದು ರೆಡ್ ಕಲರ್ ಟಾಪಿಗೆ ವೈಟ್ ಲೆಗಿನ್, ವೈಟು ದುಪ್ಪಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಅದು ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ, ಒಂಥರ ರಾಣಿ ಪಿಂಕ್ ಕಲರ್ ಬರುತ್ತೆ ಇದು. ರಾಣಿ ಪಿಂಕ್ ಆ್ಯಂಡ್ ರೆಡ್ಡು ಮಿಕ್ಸ್ ಬರುತ್ತೆ ಇದು, ಶೈನಿಂಗ್ ಥರ. ಇಷ್ಟೆಲ್ಲ ತೊಗೊಂಡೆ. ರೆಡ್ ಲೆಗಿನ್ ತೊಗೊಂಡೆ. ಮತ್ತು ಮಸಾಲೆ ಐಟಮ್ಗಳಲ್ಲಿ ಬೇಕಿತ್ತು ಅದು ತೊಗೊಂಡೆ. ಮತ್ತು ಓಂಕಾಳು ಮತ್ತು ಏನಪ್ಪ ಹನಿ ಜೇನುತುಪ್ಪ ಇದೆಲ್ಲ ಬೇಕಿತ್ತು, ಅದನ್ನು ತಗೊಂಡೆ. ಮತ್ತು ಲಕ್ಷ್ಮಿಗೆ ಇಡುವಂತಹ ಐಟಮ್ಗಳು ಇವೆಲ್ಲ ಬೇಕಿತ್ತು ನನಗೆ. ಸೊ ನಾನು ಲಕ್ಷ್ಮೀ ಹಬ್ಬ ಮಾಡಿರಲಿಲ್ಲ, ಹಾಗಾಗಿ ಬೇಕಿತ್ತು. ಹಾಗಾಗಿ ತೊಗೊಂಬರೋಣ ಅಂತ ಹೋಗಿದ್ದೆ. ನೋಡಿ ಇವಾಗ ತೋರಿಸ್ತೀನಿ, ಅದು ಸಾಂಬ್ರಾಣಿ ಅಂಥೇಳಿ. ಸೊ ಸಾಂಬ್ರಾಣಿ ಬಂದು ಇದು ಸ್ಪೆಷಲಾಗಿದೆ ಸಾಂಬ್ರಾಣಿ. ಸೊ ಅದು ಏನಪ್ಪ ಅಂತಂದರೆ ಅದು ತುಂಬ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ ಅದು. ಇದು ನೋಡಿ, ಇದು ಗೋಮತಿ ಚಕ್ರ 5 ಬರುತ್ತೆ. ಲಾವಂಚ ಬೇರು, ಕಮಲದ ಬೀಜ ಮತ್ತು ಕೆಂಪು ಗುಲಗಂಜಿ, ಕವಡೆ ಇವೆಲ್ಲನೂ 5 ಹಾಕಿದ್ದಾರೆ. 100 ರೂಪೀಸ್ಗೆ ಒಂದು ಪ್ಯಾಕೆಟ್ ಫುಲ್ ಬರುತ್ತೆ ಇದು. ಇದನ್ನು ತಗೊಂಡೆ ನಾನು. ಮತ್ತು ಜಾವತ್ ಪೌಡ್ರ್ ಅಂತೇಳಿ ಇದು. ಜಾವತ್ ಪೌಡ್ರ್ ಏನಕ್ಕೆ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟವಾದಂಥದ್ದು. ಸೊ ಪೂಜೆಗೆ ಬೇಕಾಗಿತ್ತು ನನಗೆ, ಹಾಗಾಗಿ ನಾನು ಜಾವತ್ ಪೌಡ್ರ್ ತಗೊಂಡೆ. ಇದು ಲಕ್ಷ್ಮಿ ಮುಖವಸ್ತ್ರ, ಸೊ ಒಳಗಡೆ ಹಾಕಿ ಲಕ್ಷ್ಮಿ ಇಡೋದಕ್ಕೆ. ಸೊ ಹಾಗಾಗಿ ಅದನ್ನು 2 ತಗೊಂಡೆ. 10 ರೂಪೀಸ್ಗೆ 2 ಅಷ್ಟೇ. ಇದು 5 ರೂಪೀಸ್ ಒಂದು ಇದು. ಸೊ ಇದು ಇತ್ತು ನನ್ನ ಹತ್ರ, ಬಟ್ ಹೊಸದಿರಲಿ ಅಂತ ಹೇಳಿ ಹೊಸದು ತೊಗೊಂಡು ಇವಾಗ ತೋರಿಸ್ತೀನಿ ನೋಡಿ. ಇದನ್ನು ಏನಪ್ಪ ಅಂತಂದರೆ ಹೋಮದಲ್ಲೆಲ್ಲ ಹಾಕ್ತಾರಲ್ಲ ಅದು ಆ ಥರ ಸ್ಮೆಲ್ ಬರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು. ಸೊ ಹಂಗಾಗಿ ಸಾಂಬ್ರಾಣಿನ ಈ ಥರ ಕಲ್ಲಲ್ಲಿ ತೊಗೊಂಡೆ ನಾನು. ಇದಕ್ಕೆ ಸ್ವಲ್ಪ ಕೆಂಡ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಪೌಡ್ರ್ ಮಾಡಿ ಅದ್ರ ಮೇಲೆ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಪೂಜೆ ಎಲ್ಲ ಆದ ನಂತರ ಸೊ ಸ್ವಲ್ಪ ಕೆಂಡ ತಗೊಂಡು ಹಾಕಿ ಸಾಂಬ್ರಾಣಿನ ಹಿಡಿಯೋಂಥದ್ದು. ಸೊ ಓಂಕಾಳು, ಸೊ ಡೈಜೆಷನ್ಗೆ ಅಂತೇಳಿ, ಮತ್ತು ವಡೆ ಏನಾರು ಮಾಡೋದಕ್ಕೆ ಬೇಕಾಗುತ್ತಲ್ಲ ಅದು. ಸೊ ಇದು ಗಸಗಸೆ, ಇವೆಲ್ಲ 10 ರೂಪೀಸ್ಗೆ ಒಂದು. ಅದನ್ನು ತೊಗೊಂಡೆ. ತೋರಿಸ್ತೀನಿ ನೋಡಿ, ಹನಿ ಜೇನುತುಪ್ಪ 50 ರೂಪೀಸ್ ಅಷ್ಟೇ ಒಂದು ಬಾಟಲ್. ಇದು ಫೈಬರು ಇರುತ್ತೆ ಅದು. ಅದನ್ನೆಲ್ಲ ತೊಗೊಂಡೆ ನಾನು. ಮತ್ತೊಮ್ಮೆ ತೋರಿಸ್ತಿದ್ದೀನಿ, ಇದು ತುಂಬ ಚೆನ್ನಾಗಿರುತ್ತೆ. 50 ರೂಪೀಸ್ ಅದು ಅಷ್ಟೇ. 50 ರೂಪೀಸು ಜಾಸ್ತಿನೇ ಆಯಿತು ಅನಿಸುತ್ತೆ, ಬಟ್ ಅದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಅದೇ ಬೇಕು ಅಂಥೇಳಿ ಅದೇ ತೊಗೊಂಡಿದ್ದು ನಾನು. ಸೊ ಇಷ್ಟೆಲ್ಲ ತೊಗೊಂಡೆ ನಾನು. ಮತ್ತು 2 ಲೆಗಿನ್ ತೊಗೊಂಡೆ, ಬ್ಲೂ ಕಲರ್ ಆ್ಯಂಡ್ ರೆಡ್ ಕಲರ್ ಬೇಕಿತ್ತು. ಸೊ ಹಾಗಾಗಿ 2 ತೊಗೊಂಡೆ ನಾನು. ನಿಮಗೆ ಇಷ್ಟರಲ್ಲಿ ಯಾವ್ದ್ಯಾವ್ದು ಇಷ್ಟ ಆಯಿತು, ಕಾಸ್ಟ್ ಎಲ್ಲ ಯಾವ್ದ್ಯಾವ್ದು ಜಾಸ್ತಿ ಆಯಿತು, ಯಾವ್ದ್ಯಾವ್ದು ಕಡಿಮೆ ಆಯಿತು, ಸೊ ಅದೆಲ್ಲ ಹೇಳಿ ನನಗೆ. ಸೊ ನನಗೂ ಹೊಸದೇ ತೊಗೊಳಕ್ಕೆ ಕೇಳ್ತೀನಿ ನಾನು, ನೀವು ತೊಗೊಂಡಿರೋದ್ರಲ್ಲಿ ಯಾವ್ದ್ಯಾವ್ದು ಕಡಿಮೆ ಇದೆ ಜಾಸ್ತಿ ಇದೆ ಅಂಥೇಳಿ. ಸೊ ನೋಡೋಣ ಯಾವ ಥರ ನಿಮಗೂ ಏನೇನು ಡಿಫ್ರೆನ್ಸ್ ಇದೆ ಅಂಥೇಳಿ. ಸೊ ಹಾಗೇನೇ ಇರಲಿ ಒಂದೊಂದು ವಿಡಿಯೋ ಅಂಥೇಳಿ, ಏನೇನು ಮಾಡಿದೆ ಲಕ್ಷ್ಮೀ ಹಬ್ಬಕ್ಕೆ, ಏನೇನು ತೊಗೊಂಡೆ ಅಂಥೇಳಿ ಸೊ ತೋರಿಸೋಣ ಅಂಥೇಳಿ ಹಾಗೆ ತೋರಿಸ್ತಾ ಇದ್ದೆ ಒಂದೊಂದು. ಹಾಗೆಯೇ ನಮ್ಮ ಪಾಪುಗೊಂದು ಪ್ಯಾಂಟು ಶರ್ಟು ಬೇಕಾಗಿತ್ತು, ತೊಗೊಳ್ತೀನಮ್ಮ ಅಂತಂದು ತಂದಿದ್ದೆ ಮೊನ್ನೆನೇ, ಬಟ್ ಇನ್ನೊಂದು ಜೊತೆ ಬೇಕು ಅಂತಂದಿದ್ದ. ಅದೇ ಥರ ಡಿಸೈನ್ ಬೇಕು ನನಗೆ ಅಂತಂದ. ಸೊ ಅವನಿಗೊಂದು ಸೆಟ್ಟು ಟೀ ಶರ್ಟು ಮತ್ತು ಪ್ಯಾಂಟು ಇದನ್ನು ತಗೊಂಡೆ. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಅದು ಹೊರಗಡೆ ತೊಗೊಂಡ್ರೆ 400 500 ಅಥವಾ 700 ಆಗುತ್ತೆ ಒಂದು ಪ್ಯಾಂಟು. ಸೊ ಅಲ್ಲಿ ತೊಗೊಂಡಿದ್ದಕ್ಕೆ 300 ರೂಪೀಸ್ ಒಂದು ಪ್ಯಾಂಟ್ ಅದು. ಸೊ ಟೀ ಶರ್ಟ್ ಅಷ್ಟೇ, ಟೀ ಶರ್ಟು 250 ಏನೋ ಬಿತ್ತು ನನಗೆ. ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತೇಳಿ, ಏನೇನು ತೊಗೊಂಡೆ, ಏನೇನು ಯಾವ್ಯಾವ್ದು ಕಾಸ್ಟ್ ಎಲ್ಲ ಜಾಸ್ತಿ ಆಗಿತ್ತು ಏನೋ
ನಾನು ತೊಗೊಂಡಿರೋದು ಅಥವಾ ನೀವು ತೊಗೊಂಡಿರೋದು ಯಾವ್ಯಾವ್ದು ಜಾಸ್ತಿ ಕೊಟ್ಟಿದ್ದೀನಿ ಅಥವಾ ಕಮ್ಮಿ ಕೊಟ್ಟಿದ್ದೀನಿ, ಚೀಪ್ ಆ್ಯಂಡ್ ಬೆಸ್ಟ್ ಅನಿಸುತ್ತಾ ಏನೋ ಹೆಂಗೆ ಅಂತೆಲ್ಲ ಹೇಳಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಏನೂ ಮಾಡಿಲ್ಲ. ಸೊ ಮಾಡಿದ್ಮೇಲೆ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ, ಇವಾಗ ಈ ವರ್ಷ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬ. ಸೊ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಮಾಡ್ತೀನಿ ಏನು ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮಾಡಿ ತೋರಿಸ್ತೀನಿ ನಾನು. ಸೊ ಇವತ್ತು ಮಾರ್ಕೆಟಿಗೆ ಹೋಗಿದ್ದು, ನಿಮಗೆ ಯಾವ ಥರ ಅನಿಸ್ತು ನಾನು ಹಾಕಿರೋಂಥ ವಿಡಿಯೋ, ಎಲ್ಲ ಐಟಮ್ಗಳು ಯಾವ್ದು ತೊಗೋಬೋದು ತೊಗೋಬಾರ್ದು, ಸೊ ಇವೆಲ್ಲ ನನಗೆ ಕಮೆಂಟ್ ಮುಖಾಂತರ ಹೇಳಿ. ವರಮಹಾಲಕ್ಷ್ಮಿ ನಾನು ಯಾವ ಥರ ಮಾಡ್ತೀನಿ, ಸಿಂಪಲಾಗಿ ಮಾಡ್ತೀನಿ, ನೀವೆಲ್ಲ ಯಾವ ಥರ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ನಿಮಗೆ. ನನ್ನ ವಿಡಿಯೋ ನೋಡುವಂಥ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ನಾನು ನಿಮಗೆ ಇದರ ವಿಡಿಯೋ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್, ಸಿ ಯು, ಟೇಕ್ ಕೇರ್. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ಕೊಳ್ಕೊತೀನಿ.